ಮೇಲೆ ಪ್ರೇಮದ ಬಯಕೆ. ಹಾಗಂತ ನಾನೇನು ಹೇಳಿದೆ? ನನ್ನ ಮನದಲ್ಲಿ ಪ್ರೇಮದ ಬಯಕೆ ಇಲ್ಲದೆ ನಾನು ನೀವು ಕರೆದ ತಕ್ಷಣ ನಾನು ನೋಡಲು ಬರ್ತೇನೆ. ನೀವೇ ಹೇಳಿ. ಸರಿ ಆಯ್ತು ಬಂಗಾರ, ಈಗ ನಿನ್ನಿಂದ ತುಂಬಾನೇ ಸಹಾಯ ಆಗಬೇಕಾ? ಅದೇನೆಂದು ಹೇಳಿ ಮಾಡೋಣ. ಅದೇ ರಣಧೀರನು ಬೇರೆ ಯಾರಲ್ಲ, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದವರ, ತಾಯಿ ಮಾತ್ರ ಬೇರೆ. ಅದಕ್ಕಾಗಿ ನಮ್ಮಪ್ಪನ ಆಸ್ತಿಯನ್ನು ಒಬ್ಬನೇ ಅನುಭವಿಸುತ್ತಾರೆ. ಬೆಂಗಳೂರಿನಲ್ಲಿ ಇರುವ ಕಂಪನಿಗಳೆಲ್ಲ ನನಗೂ ಪಾಲು ನೀಡದೆ ಮೆರೆಯುತ್ತಿದ್ದಾನೆ. ಅದಕ್ಕೆ ನೀನು ಏನು ಮಾಡಬೇಕಂದರೆ, ಆ ಕಂಪನಿಯ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿರುವ ರಾಕೇಶ್ ಇಲ್ಲಿ ರಂಗಪ್ಪನ ಮಗಳ ದೀಪಳನ್ನು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಾಳ. ಇಲ್ಲ ಸಕಲರ ಅವನಿಗೆ ವಿಷಯ ತಿಳಿಸ ಹುಚ್ಚಿಡಿಸಿದ್ದಾನೆ. ಈಗ ನೀನು ಏನು ಮಾಡಬೇಕಂದರೆ, ಆ ಕಂಪನಿಯ ಮ್ಯಾನೇಜರ್ ಆಗಿ ಆಯ್ತು, ಇನ್ನು ಒಂದು ವಾರ ನನಗೆ ಟೈಮ್ ಕೊಡಿ. ಅಷ್ಟರಲ್ಲಿ ನೀವು ಹೇಳಿದ ಕೆಲಸವನ್ನ ನಾನು ಮುಗಿಸುತ್ತೇನೆ. ಆಯ್ತು? ನೀನೇನನ್ನವಳಾದ ಮೇಲೆ ಅದೆಲ್ಲ ನಿನಗೆ, ನಿನದೆಲ್ಲ ನನಗೆ. ಕಾವ್ಯ, ನಿನ್ನ ಸೌಂದರ್ಯವನ್ನು ನಾನು ಹೇಗೆ ವರ್ಣಿಸಲ? ಜಿಂಕೆಗೆ ವರ್ಣಿಸಲೆ ನಾನು? ಮೃಗಗಳು ನಿನ್ನ ಸೌಂದರ್ಯ ಕೊಲ್ಲುತ್ತವೆ. ಬಣ್ಣದ ಚಿಟ್ಟೆಗೆ ವರ್ಣಿಸಲೆ? ಕಂಡವರ ಕಣ್ಣು ಬಿದ್ದು ದೃಷ್ಟಿ ತಾಕುತ್ತದೆ. ಬಣ್ಣ ಬಣ್ಣದ ಹೂಗಳಿಗೆ ವರ್ಣಿಸಲೆ? ನಿನ್ನ ಸೌಂದರ್ಯ ಬಾಡಿ ಹೋಗುತ್ತದೆ. ಕಾಶ್ಮೀರದ ಆಪಲ್ಗೆ ವರ್ಣಿಸಲೆ? ಆ ನರಮಾನವರು ಕೊಚ್ಚಿ ಕೊಚ್ಚಿ ತಿನ್ನುತ್ತಾರ.